ನಮಸ್ತೆ. ಇವತ್ತು ನಾವು ಮನೆಯಲ್ಲೇ ಕೋಲ್ಡ್ ಪ್ರೋಸೆಸ್ ಸೋಪ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈವನ್ ಬಿಸ್ನೆಸ್ ಪರ್ಪಸ್ಗೂ ನೀವು ಇದನ್ನು ರೆಸಿಪಿನ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಮಲ್ಟಿಪಲ್ ಆಯಿಲ್ಸ್ನ ತಗೊಂಡಿದ್ದೀನಿ ಫಾರ್ ಗುಡ್ ರಿಸಲ್ಟು. ಕೊಕೊನಟ್ ಆಯಿಲು, ಹರಳೆಣ್ಣೆ, ಎಳ್ಳೆಣ್ಣೆ, ಆಲಿವ್ ಆಯಿಲು, ಪಾಮ್ ಆಯಿಲು, ಈ ಥರ 5 ಥರದ ಎಣ್ಣೆ ತಗೊಂಡಿದ್ದೀನಿ. ನಿಮಗೆ ಇಂಗ್ರೀಡಿಯೆಂಟ್ ಡೀಟೇಲ್ಸ್ನೆಲ್ಲ ಇದೇ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ, ಸ್ಕಿಪ್ ಮಾಡ್ದಂಗೆ ನೋಡಿ. ಸೊ ಇವಾಗ ನಾನಿಲ್ಲಿ ಪ್ಲೇ ಸೊಲ್ಯೂಷನ್ ತಗೊಂಡಿದ್ದೀನಿ, ಕಾಸ್ಟಿಕ್ ಸೋಡನ್ನ ನೀರಲ್ಲಿ ಹಾಕಿ ಕರಗಿಸ್ಕೊಂಡಿರೋದು. ಸೊ ನಾನಿಲ್ಲಿ ಎಲ್ಲ ಆಯಿಲ್ನು ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಇದು ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಾನಿಲ್ಲಿ ಮಲ್ಟಿಪಲ್ ಆಯಿಲ್ ತೊಗೊಂಡಿರೋದ್ರಿಂದ ನಿಮ್ಮ ಸ್ಕಿನ್ನು ಮಾಯ್ಶ್ಚರ್ ಹಾಗೇ ಇರುತ್ತೆ. ಪ್ಲಸ್ ಪಿಗ್ಮೆಂಟೇಷನ್ಸ್ ಇಶ್ಯೂಸ್ ಇದ್ದರೆ ಕ್ಲಿಯರ್ ಆಗುತ್ತೆ. ಅಂದರೆ ಇದನ್ನು ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ನಿಮಗೆ ಫ್ಯೂಚರಲ್ಲಿ ಪಿಗ್ಮೆಂಟೇಷನ್ಸ್ ಆಗೋಲ್ಲ ಮತ್ತು ಸ್ಕಿನ್ನು ತುಂಬ ಡ್ರೈ ಆಗೋಲ್ಲ ನಿಮ್ಮದು. ಈ ಥರ ಸೋಪ್ಗಳನ್ನು ನೀವು ಮನೆಯಲ್ಲೇ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ತುಂಬ ಜನ ಇದನ್ನೇ ಬಿಸ್ನೆಸ್ ಆಗಿ ಕೂಡ ಮಾಡ್ತಿದ್ದಾರೆ. ಸೊ ನೀವು ಕೂಡ ಇದನ್ನು ಸೋಪ್ ಮೇಕಿಂಗ್ ಮಾಡೋದು ಒಂದು ಬಿಸ್ನೆಸ್ ಆಗಿ ತಗೊಳ್ಬೋದು. ಡೀಟೇಲ್ ಎಕ್ಸ್ಪ್ಲನೇಷನನ್ನು ನಿಮಗೆ ಕೊಡ್ತೀನಿ. ಸೊ ರೆಗ್ಯುಲರ್ ನೀವು ಯೂಟ್ಯೂಬ್ ನೋಡ್ತಾ ಇದ್ದರೆ ನಾನು ಸೋಪ್ ಮೇಕಿಂಗ್ದು ಯಾವ ಥರ ಕ್ಯಾಲ್ಕುಲೇಷನ್ಸ್ ಮಾಡೋದು, ಯಾವ ಥರ ಲೇ ಸೊಲ್ಯೂಷನ್ನ ಮಾಡ್ಕೊಳ್ಳೋದು, ಆಯಿಲ್ ಯಾವ ಥರ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಳ್ಳೋದು, ಅದ್ರ ಬಗ್ಗೆ ಎಲ್ಲ ಮುಂದೆ ಬರೋ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ರೆಡಿಯಾಗಿರೋ ಲೇನ ಆಯಿಲಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ನಾವು ಬ್ಲೆಂಡ್ ಮಾಡೋಣ. ಸೊ ಇದನ್ನು ಆಯಿಲಲ್ಲಿ ಸೇರಿಸಿದಾಗಲೇ ನಿಮಗೆ ಅದು ಹಾರ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿಲು. ಸೊ ಇದು ಚೆನ್ನಾಗಿ ಬ್ಲೆಂಡ್ ಆಗಬೇಕು, ಎರಡು ನೀಟಾಗಿ ಮಿಕ್ಸ್ ಆಗಬೇಕು. ಇಲ್ಲಾಂದರೆ ನಿಮಗೆ ಮೇಲ್ಗಡೆ ಆಯಿಲ್ ಥರ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ನನ್ನ ಹತ್ರ ಬ್ಲೆಂಡರ್ ಇದೆ. ಸೊ ನಾನು ಬ್ಲೆಂಡರಲ್ಲಿ ಇದನ್ನು ಬ್ಲೆಂಡ್ ಮಾಡ್ತೀನಿ. ಸಪೋಸ್ ನಿಮ್ಮ ಹತ್ರ ಬ್ಲೆಂಡರ್ ಇಲ್ಲ ಅಂತಂದರೆ ಯಾವುದಾದ್ರೂ ಸ್ಟಿಕ್ ತಗೊಂಡು ತುಂಬ ಹೊತ್ತು ಮಿಕ್ಸ್ ಮಾಡ್ತಾನೆ ಬನ್ನಿ. ಸೊ ಮಿಕ್ಸ್ ಆಗುತ್ತೆ. ಸ್ಟಾರ್ಟಿಂಗ್ ಡೇಸ್ ನಾವು ಹಾಗೆ ಮಾಡ್ತಾಯಿದ್ದು. ಸೊ ಆಮೇಲೆ ಲಾರ್ಜರ್ ಬ್ಯಾಚ್ ಮಾಡೋಕ್ಕೆ ಹೋದಾಗ ಬ್ಲೆಂಡರೆಲ್ಲ ಬೇಕಾಯಿತು. ಬ್ಲೆಂಡರಲ್ಲಾದರೆ ತುಂಬ ಬೇಗ ಆಗುತ್ತೆ ಅನ್ನೋ ಉದ್ದೇಶದಿಂದ ಬ್ಲೆಂಡರ್ ತಗೊಂಡಿದ್ದೀನಿ. ಸೊ ಎರಡೂ ಚೆನ್ನಾಗಿ ಮಿಕ್ಸ್ ಆಗಿ ಬಟರ್ ಕನ್ಸಿಸ್ಟೆನ್ಸಿ ಬಂತು ಅಂದಾಗ ಅದು ರೆಡಿಯಾಗಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ನಾನಿಲ್ಲಿ ಹರ್ಬಲ್ ಸೋಪ್ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಹರ್ಬಲ್ಸ್ ಪೌಡರ್ ತಗೊಂಡಿದ್ದೀನಿ. ಇದನ್ನು ಮಾಡ್ತಿರೋ ಮೇಯ್ನ್ ಉದ್ದೇಶ ಪಿಗ್ಮೆಂಟೇಷನ್ಸ್ ಹೋಗಬೇಕು ಮತ್ತು ಸ್ಕಿನ್ನು ಮಾಯ್ಶ್ಚರ್ ಆಗಿ ಗ್ಲೋಯಿಂಗ್ ಆಗಬೇಕು ಅನ್ನೋ ಉದ್ದೇಶದಿಂದ ನಾನಿಲ್ಲಿ ಮಾಡ್ತಾ ಇರೋದು. ಸೊ ಇವಾಗ ನಾನು 3 ಥರದ್ದು ಪೌಡರ್ ತಗೊಂಡಿದ್ದೀನಿ, ಹರ್ಬಲ್ ಪೌಡರ್ನ. ಅದನ್ನು ಕೂಡ ನಾನು ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ನನಗೆ ಕನ್ಸಿಸ್ಟೆನ್ಸಿ ಸರಿ ಅಂತ ಅನಿಸಿದ ಮೇಲೆ ಮಿಕ್ಸ್ ಮಾಡ್ತೀನಿ. ಇವಾಗ ಈ ಕನ್ಸಿಸ್ಟೆನ್ಸಿ ಬಂದಾಗ ನೀವು ಪೌಡರ್ ಹಾಕ್ಕೊಳ್ಳಿ. ಮತ್ತು ಪೌಡರ್ ಹಾಕಿದಾಗ ಏನಾಗುತ್ತೆ ಅಂದರೆ ಪೌಡರ್ ಹಾಗಾಗೇ ಇರುತ್ತೆ. ಸೊ ಫಸ್ಟ್ ನೀವು ಒಂದು ಕಡ್ಡಿಲೋ ಯಾವುದ್ರಲ್ಲಾದರೂ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಗಂಟು ಉಳಿದಿರುತ್ತಲ್ಲ, ಸೊ ಅದನ್ನು ನೀವು ಬ್ಲೆಂಡರಲ್ಲಿ ಮಿಕ್ಸ್ ಮಾಡಿದರೆ ತುಂಬ ಬೇಗ ಅದು ಮಿಕ್ಸ್ ಆಗುತ್ತೆ. ಬ್ಲೆಂಡರ್ ಇಲ್ಲಾಂದರೆ ತುಂಬ ಹೊತ್ತು ನೀವು ಸ್ಟಿಕ್ಕಲ್ಲೇ ಮಿಕ್ಸ್ ಮಾಡ್ತಾ ಹೋದಾಗ ಅದು ಮಿಕ್ಸ್ ಆಗುತ್ತೆ. ಇಲ್ದಿದ್ದವರು ಹಂಗೆ ಮಾಡ್ಕೊಳ್ಳಿ. ಇದ್ದವರು ಬ್ಲೆಂಡರ್ನ ಯೂಸ್ ಮಾಡಿಕೊಂಡು ಬ್ಲೆಂಡ್ ಮಾಡಿದಾಗ ತುಂಬ ಬೇಗ ಇದು ಆಗುತ್ತೆ. ಇದೆಲ್ಲ ಆಗಿ ನಿಮಗೆ ಚೆನ್ನಾಗಿ ಬ್ಲೆಂಡ್ ಆಯಿತು ಅಂದಮೇಲೆ ನೀವು ಸ್ಮೆಲ್ಗೆ ಎಸೆನ್ಷಿಯಲ್ ಆಯಿಲ್ ಆದರೂ ಹಾಕ್ಕೋಬೋದು, ಫ್ರಿಗ್ರೆನ್ಸ್ ಆಯಿಲ್ ಆದರೂ ಹಾಕ್ಕೋಬೋದು. ಅದು ನಿಮ್ಮದು ಆಪ್ಷನ್ನು. ಎಸೆನ್ಷಿಯಲ್ ಆಯಿಲ್ ಹಾಕಿದರೆ ಅದ್ರದ್ದು ಬೆನಿಫಿಟ್ ಕೂಡ ಸಿಗುತ್ತೆ. ಸೊ ನಾನಿಲ್ಲಿ ಫ್ರೆಗ್ರೆನ್ಸ್ ಆಯಿಲ್ ತಗೊಂಡಿದ್ದೀನಿ, ಒಳ್ಳೆ ಅರೋಮಾ ಕೊಡಲಿ ಸೋಪಲ್ಲಿ ಅಂತ ಹೇಳಿಬಿಟ್ಟು. ಸೊ ಅದನ್ನು ನಾನಿವಾಗ ಇದರಲ್ಲಿ ಹಾಕ್ತಾಯಿದ್ದೀನಿ. ಹಾಕಿ ಆದಮೇಲೆ ಇದು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಹಂಗಾಗಿ ನಾನು ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನಮಗೆ ಚೆನ್ನಾಗಿ ಮಿಕ್ಸ್ ಆಯಿತು ಅಂತ ಅಂದಮೇಲೆ ನಾವು ಇದನ್ನು ಮೋಲ್ಡ್ಗೆ ಹಾಕೋಣ. ಸೊ ಈ ಸೋಪಿಂದು ಕ್ಯೂರಿಂಗ್ ಟೈಮು ಬಂದುಬಿಟ್ಟು 30 to 40 ಡೇಸ್ ಇರುತ್ತೆ. ನೀವು ಅಲ್ಲಿವರೆಗೂ ವೆಯ್ಟ್ ಮಾಡಲೇಬೇಕಾಗತ್ತೆ ಇದನ್ನು ಯೂಸ್ ಮಾಡಬೇಕು ಅಂತ ಅಂದಾಗ. ಏಕೆಂದರೆ ಸೊಪಾನಿಫಿಕೇಷನ್ ಅಂತ ನಡೆಯುತ್ತೆ. ಸೋಪು ಹಾರ್ಡ್ ಆಗಬೇಕು. ನಾವೇನು ಲೇ ಸೊಲ್ಯೂಷನ್ ಹಾಕಿರ್ತೀವಿ ಅದರದ್ದು ಪ್ರಾಪರ್ಟೀಸ್ನ ಅದು ಕಳ್ಕೊಳ್ಬೇಕು. ಆವಾಗಲೇ ನಮಗೆ ನ್ಯಾಚುರಲ್ ಆಗಿರೋ ಸೋಪು ಸಿಗುತ್ತೆ. ಸೊ ಇವಾಗ ಇದು ರೆಡಿಯಾಗಿದೆ. ನಾನೇನು ಮಾಡಿಟ್ಕೊಂಡಿದ್ದೀನಿ ಸೋಪ್ ಮಾಡೋಕ್ಕೆ ಅದನ್ನು ನಾನಿವಾಗ ನನ್ನ ಹತ್ರ ಮೋಲ್ಡ್ ಇದೆ. ಸೊ ಮೋಲ್ಡಿಗೆ ಹಾಕ್ಬಿಟ್ಟು ನಾವು 1 ಡೇ
ಇದನ್ನು ಬಿಡಬೇಕು 48 ಅವರ್. ಆವಾಗ ಅದು ಹಾರ್ಡ್ ಆಗುತ್ತೆ. ಅದಾದಮೇಲೆ ನೀವು ಡಿಮೋಲ್ಡ್ ಮಾಡ್ಕೊಳ್ಬೋದು. ಮೇಲ್ಗಡೆ ಬಬಲ್ ಫಾರ್ಮ್ ಆಗಬಾರ್ದು ಅಂತ ರಬ್ಬಿಂಗ್ ಆಲ್ಕೋಹಾಲ್ನ ನೀವು ಬೇಕಾದರೆ ಹಾಕ್ಬೋದು. ಆವಾಗ ನಿಮಗೆ ಸೋಪ್ ಮೇಲ್ಗಡೆ ಬಬಲ್ ಫಾರ್ಮ್ಸ್ ಆಗಲ್ಲ. ಸೊ ಈ ಥರ ಮೋಲ್ಡ್ ಮಾಡಿಕೊಂಡು ನೀವು ಇದನ್ನು ದಿನ ಬಿಟ್ಟು ಆದಮೇಲೆ ಡಿಮೋಲ್ಡ್ ಮಾಡಿ. ನನ್ನ ಚಾನಲ್ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಸೋಪ್ ರಿಲೇಟೆಡು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಆನ್ಸರ್ ಮಾಡ್ತೀನಿ. ಲೈಕ್ ಮಾಡಿ ಮತ್ತು ತುಂಬ ಜನಕ್ಕೆ ಶೇರ್ ಮಾಡಿ. ಸೊ ಬೇರೆಯವರು ಕೂಡ ಮನೆಯಲ್ಲೇ ಹೇಗೆ ಸೋಪ್ ಮಾಡೋದು ಅಂತ ಕಲ್ತ್ಕೊಳ್ಳಿ. ಆಮೇಲೆ ನಾನು ಆಯಿಲ್ ಕ್ಯಾಲ್ಕುಲೇಷನ್ಸ್ ಹೆಂಗಿಲ್ಲ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ಕೊಡ್ತೀನಿ, ನೋಡ್ಕೊಳ್ಳಿ. ಇವಾಗೆಲ್ಲ ನಾನು ಮೋಲ್ಡಿಗೆ ಹಾಕಿ ಇಟ್ಟಿದ್ದೀನಿ. ಸೊ 1 ಡೇ ಬಿಟ್ಟು ನಾನು ಇದನ್ನು ಡಿಮೋಲ್ಡ್ ಮಾಡ್ತಾಯಿದ್ದೀನಿ. ಈಗ 1 ಡೇ ಆಗಿದೆ. 48 ಅವರ್ಸ್ ಆದರೆ ಇನ್ನೂ ತುಂಬ ಹಾರ್ಡಾಗಿರುತ್ತೆ. ನಾನು ಜಸ್ಟ್ 24 ಅವರ್ಸಿಗೆ ತೆಗೆದುಬಿಟ್ಟಿದ್ದೀನಿ, ಜಸ್ಟ್ 1 ಡೇ ಬಿಟ್ಟು. ಸೊ ಇಷ್ಟು ಹಾರ್ಡಾಗಿದೆ. ಇದನ್ನು ನಾವು ಕ್ಯೂರಿಂಗಿಗೆ ಇಡಬೇಕು. ಅಂದರೆ ಇದನ್ನು ನಾವು ತೆಗೆದುಬಿಟ್ಟು ಮೋಲ್ಡಿಂದ ಕ್ಯೂರಿಂಗು 30 to 40 ಡೇಸ್ ಇಟ್ಟು 40 ಡೇಸ್ ಆದಮೇಲೆ ನೀವು ಈ ಸೋಪನ್ನು ಯೂಸ್ ಮಾಡ್ತಾ ಹೋದರೆ ನ್ಯಾಚುರಲ್ ಸೋಪನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಏಕೆಂದರೆ ನಾವಿಲ್ಲಿ ಹಾಕಿರೋ ಲೇ ಸೊಲ್ಯೂಷನ್ನು ಅದರ ಪ್ರಾಪರ್ಟಿನ ಕಳ್ಕೊಳ್ಳುತ್ತೆ 40 ದಿನ ಆದಮೇಲೆ. ಸೊ ಆವಾಗ ನೀವು ಯೂಸ್ ಮಾಡಿದರೆ ನಿಮಗೇನು ಇರಿಟೇಷನ್ಸ್ ಎಲ್ಲ ಆಗಲ್ಲ. ಸೊ ಸೇಫ್ ಟು ಯೂಸ್. ಸೊ ಪ್ರತಿಯೊಬ್ಬರು ಮಾಡ್ಕೊಳ್ಳಿ, ಈ ಸೋಪನ್ನ ಯೂಸ್ ಮಾಡಿ. ಸೊ ಮರೀದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸೋಪ್ ರಿಲೇಟೆಡ್ ವಿಡಿಯೋಸ್ನೇ ಹಾಕ್ತೀನಿ. ಸೊ ನಿಮಗೂ ಮಾಡ್ಕೊಳ್ಳೋಕ್ಕೆ ಅದು ಹೆಲ್ಪ್ ಆಗ್ತದೆ ಅಂತ ಅಂದ್ಕೊತೀನಿ. ಸೊ ನೋಡಿ, ರೆಡಿಯಾಗಿದೆ. ಸೋಪ್ ಹಿಂಗಿದೆ. ಇದನ್ನು ನಾನು 40 ಡೇಸ್ ಬಿಟ್ಟು ಯೂಸ್ ಮಾಡಬೇಕು. ನೀವು ಬಿಸ್ನೆಸ್ ಬೇಕಾದರೂ ಈ ಸೋಪಿಂದ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ರಿಸಲ್ಟ್ ಕೂಡ ಎಫೆಕ್ಟಿವ್ ರಿಸಲ್ಟ್ ಇರುತ್ತೆ ಮತ್ತು ನ್ಯಾಚುರಲ್ ಆಗಿರುತ್ತೆ. ಸೊ ಮಾಡ್ಕೊಳ್ಳಿ. ಥ್ಯಾಂಕ್ ಯು.